ಅದು ಆನೇಕಲ್ನಲ್ಲಿ ನಡೆದ ತಾಯಿ ಚೌಡೇಶ್ವರಿ ದೇವಿಯ ಅದ್ಧೂರಿ ದಸರಾ ಮಹೋತ್ಸವ. ಉತ್ಸವ ಅಂದಮೇಲೆ ಅಲ್ಲಿ ಕೇಳಬೇಕಾ? ಅಲ್ಲಿ ಎಲ್ಲಿ ನೋಡಿದ್ರು ಸಂಭ್ರಮವೋ ಸಂಭ್ರಮ. ಜೊತೆಗೆ ನೂರಾರು ಜಾನಪದ ಕಲಾವಿದರು ಸೇರಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಟ್ಟು ಉತ್ಸವಕ್ಕೆ ಮತ್ತಷ್ಟು ಮೆರುಗು ತಂದುಕೊಟ್ರು. ಇದರಿಂದ ಆನೇಕಲ್ನಲ್ಲಿ ನಡೆದ ದಸರಾದಲ್ಲೂ ನಾಡಿನ ಸೊಗಡು ಮತ್ತು ಸಂಸ್ಕೃತಿಯ ಶ್ರೀಮಂತಿಕೆ ಎಲ್ಲವೂ ಕೂಡಿತ್ತು. ಇಂತಹ ಅದ್ಧೂರಿತನ ಕೂಡಿದ್ದಾಗ ಜನ ನೋಡ್ತಾನೆ ತಮ್ಮ ಮನೆ ಮನ ಎಲ್ಲವನ್ನೂ ಮರೆತು ಬಿಡ್ತಾರೆ. ಮೊನ್ನೆ ಆನೇಕಲ್ನಲ್ಲಿ ಆಗಿದ್ದೂ ಅದೇ. ಅಲ್ಲಲ್ಲೇ ಸವಾರಿ ಆನೆ ಮೇಲೆ ಅಮ್ಮಾರಿ, ಜೊತೆಗೆ ಬತಾವ್ರಿ ಡೋಲು ತಂದೆ ನಗಾರಿ, ಜಗದೇ ಕೊಂಡಾಡುವ ನಮ್ಮ ನಾಡ ಹಬ್ಬಾರಿ. ಸರಸರ ಬಂತು ದಸರಾ, ಸಡಗರ ತಂತು ದಸರಾ, ಸರಸರ ಬಂತು ದಸರಾ. ದಸರಾವನ್ನ ಬರೀ ನೋಡಿದರಷ್ಟೇ ಸಾಲದು, ಅದನ್ನ ಅನುಭವಿಸಬೇಕು. ಆ ಅನುಭವ ಸಿಗೋದು ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ. ಆನೇಕಲ್ ದಸರಾದಲ್ಲೂ ಕೂಡ ಜಾನಪದದ ಶ್ರೀಮಂತಿಕೆ ಎದ್ದು ಕಾಣುತ್ತಿತ್ತು. ದೂರದ ಊರಿಂದ ಬಂದಿದ್ದ ಜಾನಪದ ತಂಡಗಳು ಜಾನಪದದ ವಿವಿಧ ರೀತಿಯ ಪ್ರಕಾರಗಳನ್ನು ಪ್ರದರ್ಶನ ಮಾಡುವ ಮೂಲಕ ಜನರನ್ನ ಅಟ್ರಾಕ್ಟ್ ಮಾಡಿದ್ರು. ಹೀಗೆ ಸಾಗರದಂತೆ ತುಂಬಿ ತುಳುಕುತ್ತಿದ್ದ ಜನರ ನಡುವೆಯೂ ಡೊಳ್ಳು ಕುಣಿತ, ಪೂಜಾ ಕುಣಿತ, ನಗಾರಿ ಹೀಗೆ ಎಲ್ಲವೂ ಅಚ್ಚುಕಟ್ಟಾಗಿ ಕಣ್ಮನ ಸೆಳೆಯುತ್ತಿತ್ತು. ಇನ್ನು ಆನೇಕಲ್ ಉತ್ಸವಕ್ಕೆ ಬರೀ ಗ್ರಾಮದ ಜನರಷ್ಟೇ ಅಲ್ಲ, ತಮಿಳುನಾಡು ಮತ್ತು ಕೇರಳದಿಂದಲೂ ಕೂಡ ಕಲಾವಿದರು ಮತ್ತು ಭಕ್ತರು ಬಂದಿದ್ರು. ಮೈಸೂರಿನ ಮಾದರಿಯಲ್ಲಿ ನಡೆಯುವ ಈ ಉತ್ಸವವನ್ನ ಜಾತಿ, ಧರ್ಮ, ಭಾಷೆಯ ಭೇದವಿಲ್ಲದೆ 10 ದಿನಗಳ ವಿಶೇಷ ಪೂಜಾ ವಿಧಿ ವಿಧಾನದೊಂದಿಗೆ ಆಚರಿಸುತ್ತಾರೆ. ಆ ವೈಭವವನ್ನ ಕಣ್ತುಂಬಿಕೊಳ್ಬೇಕು ಅಂದ್ರೆ ನೀವು ಆನೇಕಲ್ ದಸರಾ ಮಹೋತ್ಸವವನ್ನ ನೋಡೋಕೆ ಬರಲೇಬೇಕು. ಇದೆಲ್ಲದರ ಉಸ್ತುವಾರಿ ಸಾಯಿ ರಿಯೇಟರ್ಸ್ ಶ್ರೀ ಆರ್ ಪ್ರಭಾಕರ್ ರೆಡ್ಡಿ ಮತ್ತು ಕುಟುಂಬದವರು. ಇನ್ನು ತಾಯಿ ಚೌಡೇಶ್ವರಿ ದೇವಿಯನ್ನ ಅಂಬಾರಿಯಲ್ಲಿ ಕೂರಿಸಿಕೊಂಡು ಜನರಿಗೆ ದರ್ಶನ ಮಾಡಿಸುವ ಆನೆಯ ಹೆಸರು ವಿಜಯನ್. ದೂರದ ಪಾಲಕ್ಕಾಡ್ನಿಂದ ಅವನು ಎಂಟ್ರಿ ಕೊಟ್ಟಿದ್ದ. ಶಕ್ತಿ ದೇವತೆಯನ್ನ ಕೂರಿಸಿಕೊಂಡು ಜನರಿಗೆ ದರ್ಶನ ಮಾಡಿಸುತ್ತಿದ್ರೆ ಭಕ್ತರ ಮುಖದಲ್ಲಿ ಸಂತಸದ ಮಳೆ. ಹೀಗೆ ದೇವಿಯನ್ನ ಹೊತ್ತು ವಿಜಯನ್ ತನ್ನ ಸ್ವರೂಪ ತೋರಿಸ್ತಾ ಇದ್ರೆ ಭಕ್ತರು ಭಕ್ತಿಯ ವಶವಾಗಿದ್ರು. ಹೀಗೆ ಭಕ್ತರನ್ನ ತನ್ನೆಡೆಗೆ ಕರೆಸಿಕೊಂಡು ಅವರ ಸಂಕಷ್ಟಗಳನ್ನ ದೂರ ಮಾಡಿ ಬೇಡಿದ ವರಗಳನ್ನು ಕರುಣಿಸುತ್ತಿದ್ದಾಳೆ ತಾಯಿ ಚೌಡೇಶ್ವರಿ.
ದಸರಾ ಉತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ಸುಮಾರು 9 ದಿವಸಗಳ ಕಾಲ ನವರಾತ್ರಿ ಉತ್ಸವಗಳು. ಒಂದೊಂದು ದಿವಸಕ್ಕೆ ಒಂದೊಂದು ಕಾರ್ಯಕ್ರಮ ಇರುತ್ತೆ. ಒಂದು ದಿವಸಕ್ಕೆ ಒಂದು ದೇವರಿಗೆ ಒಂದು ನೈವೇದ್ಯಗಳು ಮತ್ತು ಒಳ್ಳೆ ರೀತಿಯಾದಂಥ ಪೂಜೆಗಳು, ವಿವಿಧ ಒಂದು ವೇಷಭೂಷಣಗಳು ಕೂಡ 9 ದಿವಸಗಳ ಕಾಲ ನಡೆದು ಈ ಒಂದು ಭಾಗದಲ್ಲಿ ಏನು ದಸರಾ ನಮ್ಮ ಮೈಸೂರಿಗೆ ಸೀಮಿತವಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಮೊದಲೇ ಹೇಳಿದ ಹಾಗೆ ದೇವಸ್ಥಾನಕ್ಕೆ 70ರಿಂದ 80 ವರ್ಷ ಇತಿಹಾಸವಿದ್ರೂ ದೇವಿ ಕಳೆದ 10 ವರ್ಷಗಳಿಂದ ಆನೆಯ ಮೇಲೆ ಅಂಬಾರಿ ಒಳಗೆ ಕೂತು ತನ್ನಿಷ್ಟದ ಹಾಗೆ ತನ್ನ ಭಕ್ತರಿಂದ ಪೂಜೆಯನ್ನ ಸ್ವೀಕರಿಸುತ್ತಿದ್ದಾಳೆ. ಅನೇಕ ರಾಜಕೀಯ ಗಣ್ಯರು ಮತ್ತು ಚಿತ್ರರಂಗದ ಕೆಲ ಮಂದಿ ಕೂಡ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಆನೇಕಲ್ ತಾಲೂಕಿನಲ್ಲೂ ಕೂಡ ಈ ದೇವಸ್ಥಾನದ ಆಡಳಿತ ಮಂಡಳಿ, ಚೌಡೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಭಾಳ ಅದ್ಧೂರಿಯಿಂದ ಇವತ್ತು ಆಚರಣೆ ಮಾಡಿ 2ನೇ ದಸರಾ ಅಂತೇಳಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಈ ಒಂದು ಭಾಗದ ಜನರಿಗೂ ಕೂಡ ದಸರಾದ ಒಂದು ಶುಭಾಶಯವನ್ನು ತಿಳಿಸ್ತಾ ಚೌಡೇಶ್ವರಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಮತ್ತು ಎಲ್ಲ ರಾಜ್ಯದ ಜನತೆಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ನಮ್ಮ ಏನು ಹಿಂದೂ ಸಂಪ್ರದಾಯದಲ್ಲಿ ಇಂಥ ಒಂದು ವಿಜೃಂಭಣೆಯ ಒಂದು ಮಹೋತ್ಸವಗಳನ್ನ ದೇವರುಗಳಿಗೆ ಮತ್ತು ಅಮ್ಮನವರಿಗೆ ನಾವು ಮಾಡ್ತೀವಿ. ಹೀಗೆ ವರ್ಷ ನಡೆಯುವ ಆನೇಕಲ್ ದಸರಾ ಉತ್ಸವ ಪ್ರತಿ ವರ್ಷ ನಡೆಯಬೇಕು ಅನ್ನೋದೇ ಭಕ್ತರ ಆಶಯ. ಉತ್ಸವ ಸಾಕಷ್ಟು ಅದ್ಧೂರಿಯಿಂದ ಕೂಡಿತ್ತು. ಅದಕ್ಕೆ ಮತ್ತಷ್ಟು ಕಳೆ ಬಂದಿದ್ದು ಅಷ್ಟೆತ್ತರದಿಂದ ಹೆಲಿಕಾಪ್ಟರ್ ಮೂಲಕ ತಾಯಿ ಚೌಡೇಶ್ವರಿ ದೇವಿಗೆ ಹೂವಿನ ಮಳೆ ಸುರಿಸಿದಾಗ. ಅದನ್ನ ನೋಡಬೇಕು ಅಂದ್ರೆ ನೀವು ಸ್ವಲ್ಪ ಹೊತ್ತು ಕಾಯಲೇಬೇಕು.